ತನ್ನ ಮಗನು ಮೊಬೈಲ್ ತಗೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ದಾನೆ, ಯಾರ ಜೊತೆ ಮಾತಾಡ್ತಾ ಇದ್ದಾನೆ, ಎಲ್ಲಿ ಹೋಗ್ತಾನೆ, ಏನ್ ಮಾಡ್ತಾ ಇದ್ದಾನೆ, ಏನ್ ಡ್ಯೂಟಿ, ಏನ್ ಕತೆ, ಅದನ್ನು ಕೂಡ ತಿಳ್ಕೊಳ್ಬೇಕಾದ್ರೆ ದೇವರ ವಾಕ್ಯವನ್ನು ಕಂಡುಕೊಂಡಾಗ ಬುದ್ಧಿಯುಳ್ಳ ಸ್ತ್ರೀಗೆ ಅದೆಲ್ಲನೂ ವ್ಯಕ್ತಪಡಿಸ್ತಾನೆ. ಹೌದಲ್ವಾ? ತಿಳ್ಕೊಳ್ಬೇಕದೆಲ್ಲ. ಸುಮ್ಮನೆ ಅವನು ರೂಮಲ್ಲಿ ಮೊಬೈಲ್ ನೋಡ್ತಾ ಇದ್ದಾನೆ, ಏನೋ ನೋಡ್ತಾನೆ, ನಮಗೇನಪ್ಪ ಅಂತೇಳಿ ನಾವು ಅಲ್ಲಿ ಕೇರ್ಲೆಸ್ ಬಿಟ್ರೆ ಆಮೇಲೆ ಮುಂದೆ ನಮಗೆ ಗೊತ್ತಾಗುತ್ತೆ ಕತೆ ಕಾರ್ಯಗಳು. ಹೆಣ್ಣು ಮಗಳು ಇವತ್ತು ಯಾವ ತರ ಡ್ರೆಸ್ ಹಾಕೊಂಡು ಹೋಗ್ತಾ ಇದ್ದಾಳೆ, ಎಲ್ಲಿಗೆ ಹೋಗ್ತಾ ಇದ್ದಾಳೆ, ಯಾರ ಜೊತೆ ಮಾತಾಡ್ತಾ ಇದ್ದಾಳೆ, ತಾಯಾದೊಳಗೆ ವೆರಿ ಕೇರ್ಫುಲ್, ಎಚ್ಚರಿಕೆ ಬೇಕು. ಅವಳು ಯಾರು ಫ್ರೆಂಡ್ ಜೊತೆ ಮಾತಾಡ್ತಾಳೆ, ಫೋನ್ ಮಾತಾಡ್ತಾಳೆ, ಅಲ್ಲಿ ಹೋಯ್ತಾಳೆ, ಇಲ್ಲಿ ಹೋಯ್ತಾಳೆ, ಬಂದಾಗ ಕೇಳಿದ್ರೆ ಆಯ್ತು, ಆಮೇಲೆ ನಮಗೇನಂತೇಳಿ ಅಲ್ಲಿ ಕೇರ್ಲೆಸ್ ಮಾಡಿದ್ರೆ ಮುಂದೆ ನಾವೇ ಅನುಭವಿಸ್ತಾ ಇದ್ವಿ. ಸ್ಟಾರ್ಟಿಂಗ್ ಅಲ್ಲಿ ನಾವು ಖಂಡಿಸ್ಬೇಕು, ಮಕ್ಕಳು ಏನ್ ಮಾಡ್ತಾ ಇದೀಯಾ, ಏನ್ ತಿಂತಾ ಇದೀಯಾ, ಏನ್ ಇಷ್ಟ ನಿನಗೆ, ಯಾಕೆ ಡಲ್ ಆಗಿದೆಯಾ, ಏನ್ ಕೊರತೆ ಆಗಿದೆ, ಏನಕ್ಕೆ ಮಾತಾಡ್ತಾ ಇಲ್ಲ, ನಿನ್ನ ಅವಶ್ಯಕತೆಗಳು ಏನ್ ಬೇಕು, ನಿನ್ಗೆ ಏನು ಸಮಾಚಾರ ಆಗಿದೆ. ವಿ ಹ್ಯಾವ್ ಟು ಮಸ್ಟ್ ಫೈಂಡ್, ಕಂಡುಹಿಡಿಬೇಕು, ನಾವು ಕೇಳಬೇಕು, ವಿಚಾರಿಸ್ಬೇಕು, ಸಾಧಿಸಬೇಕು. ಇದೆಲ್ಲ ಕಾರ್ಯಗಳನ್ನ ನಾವು ಬುದ್ಧಿಯುಳ್ಳ ಸ್ತ್ರೀಯಾಗಿ ಒಂಟಿಯಾಗಿ ಕುಳಿತು ಹೇಳಿದ್ರು 3 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡು, ಇಳಿತಿருந்து ಜಪಂ ಪಣ್ಣುಗಳಂತ ಹೇಳ್ತಾ ಇದೆ. ಅಂದ್ರೆ ನಿದ್ದೆನ ಬಿಟ್ಟು ಜಪ ಮಾಡಿ ಅಂತಾನು ಒಂದು ಲೆಕ್ಕದಲ್ಲಿ. ಇನ್ನೊಂದು ಏನಂತಂದ್ರೆ ಎಚ್ಚರಿಕೆಯಾಗಿದ್ದು ಪ್ರಾರ್ಥನೆ ಮಾಡಿದ್ದು ತಮಿಳಿಗೆ ಇಳಿತಿருந்து ಜಪಂ ಪಣ್ಣುಗಳಂತ ಹೇಳಿದ್ರೆ ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆತ್ಮದಲ್ಲಿ ಸ್ತುತಿಸುವಾಗೆ, ಕೊಂಡಾಡುವಾಗೆ, ಆರಾಧಿಸುವಾಗೆ, ಬಲವಾಗಿ, ದೃಢವಾಗಿ, ನಂಬಿಕೆಯಾಗಿ, ವಿಶ್ವಾಸದಿಂದ ನಾವು ಕರ್ತನ ಕಡೆ ಅವಾಗ ಮಾತ್ರ ನಾವು ಟಕ್ಕಂತ ಆತನ ಪ್ರಾರ್ಥನೆಗೆ ಬೇಗ ಉತ್ತರ ಸಿಕ್ಕುತ್ತೆ. ನೋನ್ ಪರ್ಸನ್ ಫೋನ್ ಮಾಡಿದ ತಕ್ಷಣ ಬೇಗ ಹೆಂಗೆ ಎತ್ತುತ್ತೀವೋ ನಮ್ಮ ಕರ್ತನನ್ನ ನಾವು ನೋನ್ ಪರ್ಸನ್ ಆಗಿ ಇಟ್ಕೊಂಡ್ರೆ ಬೇಗ ಕನೆಕ್ಟ್ ಆಗ್ತಾನೆ. ನಾವು ಪ್ರಾರ್ಥನೆ ಮಾಡಲ್ಲ, ದೇವರ ವಾಕ್ಯ ಓದಲ್ಲ, ದೇವ್ರ ಮಕ್ಕಳ ಜೊತೆ ಸೇರಲ್ಲ, ಮತ್ತೆ ಇನ್ನೊಂದು ಏನಂದ್ರೆ ಸಾಕ್ಷಿಯಾಗಿಯೂ ಜೀವಿಸಲ್ಲ. ಎಲ್ಲಾ ಕೆಲಸ ಕಾರ್ಯ ಲೋಕದಲ್ಲಿ ಮಾಡಿಕೊಂಡ್ರು ನಾನು 3 ಗಂಟೆ ಪ್ರಾರ್ಥನೆ ಮಾಡ್ತೀನಿ ಅಂತೇಳಿ ನಿದ್ದೆ ಉಡ್ಕೊಂಡು ಎಚ್ಚರಿಕೆ ಆಗಿಲ್ಲದೆ ಏನೋ ಒಂದು ಕಾಟೆಚ್ಚರಿಕೆ ನಾನು ಎದ್ದೇಳ್ತೇನೆ ಅಂತೇಳಿ ಆ ಥರ ಅಲ್ಲ. ಭಯ ಭಕ್ತಿಯಾಗಿ ಎಚ್ಚರಿಕೆಯಾಗಿ ಕರ್ತನ ಸನ್ನಿಧಾನಕ್ಕೆ ಬಂದು ಕುಳಿತುಕೊಂಡು ಕರ್ತನ ಜೊತೆಯಲ್ಲಿ ಮಾತಾಡಬೇಕು. ಫಿಲಿಪಿಯರ್ 4:6 ಹೇಳ್ತಾ ಇದೆ, ಹೇಳಿ ಅಲ್ಲಿ, ಸರ್ವ ಸಂಬಂಧವಾಗಿ ಯಾವುದಕ್ಕೂ ಚಿಂತೆ ಮಾಡದೆ ಎಲ್ಲಾ ವಿಷಯಗಳನ್ನು, ಎಲ್ಲಾ ಸಂಗತಿಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ಸ್ವಲ್ಪ ಸಂಗತಿ ಅಲ್ಲ, ಎಲ್ಲಾ ಸಂಗತಿಗಳನ್ನ ದೇವರಿಗೆ ತಿಳಿಸಬೇಕು.